ಚಪ್ಪಲಿ ಹೊಲಿಯುವ ಮಗಳೀಗ ಸಿವಿಲ್ ಜಡ್ಜ್. ನೀನು ಹೋದಮ್ಮ, ನಾವು ಚಪ್ಪಲಿ ಹೊಲಿತೀವಿ. ನೀನು ಹೋದಮ್ಮ, ನಾನು ಚಪ್ಪಲಿ ಹೊಲಿತೀನಿ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೇತನ್ ಕುಮಾರ್. ಬಹುಶಃ ನಿಮಗೆ ಗೊತ್ತಿರ್ಬೋದು, ಪದ್ಮಾವತಿ ಅನ್ನೋರು ತಂದೆ. ನೀವು ಈ ಫೋಟೋದಲ್ಲಿ ಏನು ನೋಡ್ತಾ ಇದ್ದೀರಾ, ಈಕೆ 24 ವರ್ಷಕ್ಕೆ ಸಿವಿಲ್ ಜಡ್ಜ್ ಆಗಿ ಇವತ್ತು ಇಡೀ ದೇಶ ಮತ್ತು ರಾಜ್ಯವು ಕೂಡ ಹೆಮ್ಮೆ ಪಡ್ತಕ್ಕಂಥ ಸುದ್ದಿಗೆ ಪಾತ್ರವಾಗಿದೆ. ಬಹುಶಃ ಒಂದು 3-4 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಈಕೆ ಬಗ್ಗೆ ಬಹಳ ಜನಗಳು ಮಾತನಾಡ್ತಾ ಇದ್ದಾರೆ. ಯಾಕೆಂದರೆ ಈಕೆಯ ತಂದೆ ನಾಗಣ್ಣನವರು ಚಪ್ಪಲಿ ಹೊಲ್ಕೊಂಡು ಜೀವನವನ್ನು ಮಾಡ್ಕೊಂಡು ಬಂದವರು. ಬಹುಶಃ ಇವರಿಗೆ 3 ಜನ ಹೆಣ್ಣುಮಕ್ಕಳು, 5 ಜನ ಗಂಡು ಮಕ್ಕಳು ಇರ್ತಾರೆ. ಬಹುಶಃ ನನಗೆ ಈ ಸಂದರ್ಭ ಮತ್ತು ಈ ಘಟನೆ ನೆನೆಸ್ಕೊಂಡಾಗ ಈ ನಾಡು ಕಂಡಂತಹ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಸದನದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಬಹುಶಃ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ನೀಡೋದಕ್ಕಿಂತ ಮುಂಚೆ ಮತ್ತು ನೀಡಿದ ನಂತರ ಏನಾಯಿತು ಬದಲಾವಣೆ ಅನ್ನೋದಕ್ಕೆ ಈ ಘಟನೆಗೂ ಬಹಳ ಒಂದು ರೋಚಕ ಕಥೆ ಇದೆ. ನೀವು ನೋಡಲೇಬೇಕು ಈ ವಿಡಿಯೋನ. ಯಾಕೆಂದರೆ ಈ ದೇಶಕ್ಕೆ ಸಂವಿಧಾನ ಬರೋದಕ್ಕಿಂತ ಮುಂಚೆ ಒಬ್ಬ ಗರ್ಭಿಣಿ ಚಪ್ಪಲಿ ಹೊಲಿತಕ್ಕಂಥ ಆಕೆ ಹೆಂಡತಿ ಕನಸು ಕಾಣ್ತಾ ಇದ್ಲಂತೆ. ಇವತ್ತು ನಮ್ಮ ಯಜಮಾನರು 10 ಜೊತೆ ಚಪ್ಪಲಿ ಹೊಲಿತಾರೆ ಯಾವುದೋ ಒಂದು ತಾಲೂಕು ಆಫೀಸ್ ಬುಡದಡಿಯಲ್ಲಿ. ನಾಳೆ ನನ್ನ ಮಗ ಹುಟ್ಟಿದವನು ಒಂದು 15 ಜೊತೆ ಚಪ್ಪಲಿ ಹೊಲಿತಾನೆ ಅಂತ ಕನಸು ಕಾಣ್ತಾ ಇದ್ಲು. ಒಬ್ಬ ಕುಂಬಾರನ ಹೆಂಡತಿ ಕೂಡ ಇವತ್ತು ಇವರಪ್ಪ 10 ಮಡಿಕೆ ಮಾಡ್ತಾನೆ, ನಾಳೆ ಇವನು ಒಂದು 15 ಮಡಿಕೆ ಮಾಡ್ಬೋದು ಅಂತ ಕನಸು ಕಾಣ್ತಾ ಇದ್ರು. ನೇಕಾರರು ಕೂಡ ಈ ರೀತಿ ಕನಸು ಕಾಣ್ತಾ ಇದ್ರು ಅವ್ರ ಹೆಂಡತಿ. ಆದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನದ ನೀಡಿದ ನಂತರ ಇವತ್ತು ಚಮ್ಮಾರನ ಮಗಳು ಚಪ್ಪಲಿ ಹೊಲಿಯುವ ಚಮ್ಮಾರನ ಮಗಳು ಮಡಿಕೆ ಮಾಡುವಂತಹ ಕುಂಬಾರ ಎಲ್ಲರೂ ಕೂಡ ಕನಸು ಕಾಣ್ಬೋದು. ಏನಂತ ಅಂದರೆ ಈ ದೇಶಕ್ಕೆ ನನ್ನ ಮಗ ಕೂಡ IAS ಆಗ್ಬೋದು, IPS ಆಗ್ಬೋದು, ಪೊಲೀಸ್ ಆಗ್ಬೋದು, ಈ ರೀತಿಯಾದ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣೋದಕ್ಕೆ ಸಹಾಯ ಆಗಿದ್ದು ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ. ಬಹುಶಃ ನನ್ನಂಥ ಎಷ್ಟೋ ಆ ತಳಮಟ್ಟದ ಬುಡಕಟ್ಟು ಜನಾಂಗದಲ್ಲಿ ಸೇರಿರ್ತಕ್ಕಂಥವ್ರು, ದಲಿತ ಕುಟುಂಬಗಳವ್ರಿಗೆ ಬಹುಶಃ ಇವತ್ತೇನಾದರೂ ಸಮಾಜದಲ್ಲಿ ಮುಂದುವರೆದಿದ್ದಾರೆ, ಬಡತನದಲ್ಲಿ ಎಲ್ಲರೂ ಕೂಡ ನಿರ್ವಹಿಸಿ ಏನಾದರೂ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ. ಬಹುಶಃ ಪದ್ಮಾವತಿ ಮ್ಯಾಟ್ರಿಕ್ ಬರ್ತೀನಿ. ಪದ್ಮಾವತಿ ಅವರ ತಂದೆ ಮೂಲತಃ ಚಪ್ಪಲಿ ಹೊಲ್ಕೊಂಡು ಜೀವನವನ್ನು ಮಾಡ್ತಾರೆ. ಇವ್ರಿಗೆ 3 ಜನ ಹೆಣ್ಮಕ್ಳು, 5 ಜನ ಗಂಡು ಮಕ್ಕಳು. ಬಹುಶಃ ಆ ಪದ್ಮಾವತಿ ಓದುವಂತಹ ಲಕ್ಷಣ ಮತ್ತು ಅವ್ರಿಗೆ ಇರ್ತಕ್ಕಂಥ ಆಸಕ್ತಿಯನ್ನು ಗಮನಿಸಿದ ತಂದೆ ಏನಾದರೂ ಮಾಡಬೇಕು ನನ್ನ ಮಗಳನ್ನ ಅಂದ್ಬಿಟ್ಟು, ನೀನು ಓದಮ್ಮ, ನಾನು ಚಪ್ಪಲಿ ಹೊಲಿತೀನಿ ಅಂತ ಅಂದ್ಬಿಟ್ಟು ಮಕ್ಕಳನ್ನೆಲ್ಲ ಓದಿಸ್ತಾರೆ. ಬಹುಶಃ ತಂದೆ ಕನಸು ನನಸಾಗೋ ಸಂದರ್ಭದಲ್ಲಿ ಆ ತಂದೆ ತೀರ್ಕೊಳ್ತಾರೆ. ಅದಾದಮೇಲೆ ಪದ್ಮಾವತಿ ಡಿಪ್ರೆಷನ್ಗಾಗಿ ಸಾಧ್ಯ ಮಾಡೋಕ್ಕಾಗೋದೇ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಅವರ ಅಣ್ಣಂದರು ಸಪೋರ್ಟ್ ಮಾಡ್ತಾರೆ. ನೀನು ಓದಮ್ಮ, ನಾವು ಚಪ್ಪಲಿ ಹೊಲಿತೀವಿ ಅಂತಹ ಮಾತನ್ನು ಹೇಳಿ ಸ್ಫೂರ್ತಿ ನೀಡ್ತಾರೆ. ಬಹುಶಃ ಇವತ್ತಿಗೆ 24 ವರ್ಷಕ್ಕೆ ಸಿವಿಲ್ ನ್ಯಾಯಾಧೀಶಿಯಾಗಿ ಇವತ್ತು ಇಡೀ ದೇಶ ಒಮ್ಮೆ ಇರ್ತಕ್ಕಂಥ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ಹೆಣ್ಮಗಳಿಗೆ ನಾವೆಲ್ಲರೂ ಕೂಡ ಪ್ರಶಂಸಿಸಬೇಕು. ಬಹುಶಃ ಆಕೆ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಕಾರಣ ಈ ದೇಶದ ಸಂವಿಧಾನ ಒಂದು ಕಡೆ ಆದರೆ, ಮತ್ತೊಂದು ಕಡೆ ನನ್ನ ತಂದೆ ಮತ್ತು ನನ್ನ ಅಣ್ಣಂದಿರು ಅವ್ರ ಋಣವನ್ನು ತೀರಿಸಲಿಕ್ಕೆ ಆಗಲ್ಲ ಅಂತ ಮಾತುಗಳನ್ನು ಆ ಪದ್ಮಾವತಿ ಹೇಳ್ತಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಯಶಸ್ಸಿನ ಹೆಣ್ಣಿನ ಹಿಂದೆ ಗಂಡು ಅನ್ನೋದು ಯಾವ ರೀತಿ ಇರುತ್ತೋ ಅದೇ ರೀತಿ ಗಂಡು ಮಕ್ಕಳು ಯಶಸ್ಸಿನಿಂದ ಕೂಡ ಹೆಣ್ಣು ಮಕ್ಕಳು ಇರತಕ್ಕಂಥ ಅಷ್ಟೇ ಸತ್ಯ. ಹಾಗಾಗಿ ಯಾವತ್ತೂ ಕೂಡ ಒಂದು ಹೆಣ್ಣಿಂದೆ ಗಂಡ ಆಗಿರ್ಬೋದು, ಜನ್ಮ ನೀಡಿದಂತಹ ತಂದೆ ಇರ್ಬೋದು, ಸಹೋದರರಾಗ್ಬೋದು, ಈ ರೀತಿ ಆದಾಗ ಬೆನ್ನು ಕಾವಲಾಗಿ ನಿಂತಾಗ ಬಹುಶಃ ಏನಾದರೂ ಈ ಸಮಾಜದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ವಾಹಿನಿ ಮುಖಾಂತರ ಪದ್ಮಾವತಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ತರಿಸ್ತೇನೆ. ಯಾಕೆಂದರೆ ಬಡ ಕುಟುಂಬದಲ್ಲಿ ಹುಟ್ಟಿ ನೋವುಗಳನ್ನು, ಬಡತನವನ್ನು ಎಲ್ಲವನ್ನು ಮೆಟ್ಟಿನಿಂತು ಇವತ್ತು ಈ ದೇಶವನ್ನೇ ಮೆತ್ತಕ್ಕಂಥ ಒಂದು ಉನ್ನತ ಸ್ಥಾನಕ್ಕೆ ಏರಿದ್ದಾರೆ ನ್ಯಾಯಾಧೀಶಿಯಾಗಿ. ಬಹುಶಃ ಅವ್ರು ಕಂಡಿರ್ತಕ್ಕಂಥ ಕನಸುಗಳು ಎಲ್ಲವೂ ಕೂಡ ನನಸಾಗಲಿ. ನನ್ನ ವಾಹಿನಿ ಮೂಲಕ ನನ್ನ ವೀಕ್ಷಕರಿಗೆ ಹಾಗೂ ಎಲ್ಲ ಸಮಾಜಕ್ಕೆ ಏನು ತಿಳಿಸ್ತೇನೆ ಅಂದರೆ, ಎಷ್ಟೇ ಬಡತನ ಇರಲಿ, ಎಷ್ಟೇ ನೋವು ನಲಿಗಳಿರಲಿ, ನೀವು ಕೀಳು ಮಟ್ಟದಲ್ಲಿ ಇದ್ದರೂ ಕೂಡ ಒಂದಲ್ಲ ಒಂದು ದಿನ ನೀವು ಮೇಲಕ್ಕೆ ಬಂದೇ ಬರ್ತೀರಾ. ಆದರೆ ನಿಮ್ಮ ಪ್ರಯತ್ನ ಯಾವತ್ತೂ ಕೂಡ ಬಿಡಬೇಡಿ, ಸದಾಕಾಲ ಪ್ರಯತ್ನ ಮಾಡಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ಯಾವತ್ತೂ ಕೂಡ ಫಲವನ್ನು ಬಯಸಬಾರ್ದಂತೆ. ನಾವು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇರಬೇಕು, ಫಲಾಫಲ ಭಗವಂತನ ಬಿಡಬೇಕು. ಅದೇ ರೀತಿ ನೀವು ನಿಮ್ಮ ಧ್ಯೇಯವಾಕ್ಯನ ಇಟ್ಕೊಂಡು ಈ ಸಮಾಜದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ. ನಿಮ್ಮಗಳ ಜೊತೆ ನಮ್ಮ ವಿಜಯಘೋಷ ವಾಹಿನಿ ಸದಾ ಇರ್ತದೆ. ಎಲ್ರಿಗೂ ನಮಸ್ಕಾರ.